ಬರ್ತ್ಡೇ ಆಗಲಿ ಅಥವಾ ಯಾವುದೇ ಸಂಭ್ರಮ ಇರಲಿ ಮನೇಲಿ ಮಕ್ಕಳಿಗೆ ಕೇಕ್ ಬೇಕು. ಆದರೆ ಮನೇಲಿ ಎಗ್ ತಿನ್ನಲ್ಲ, ಜೊತೆಗೆ ಓವೆನ್ ಕೂಡ ಇಲ್ಲ. ಅಂಥವ್ರಿಗಾಗಿ ಓವೆನ್ ಇಲ್ಲದೆ ಎಗ್ ಇಲ್ಲದೆ ಕೇಕ್ ಮಾಡೋ ವಿಧಾನ ಇವತ್ತು ನಾವು ನೋಡೋಣ. ನಾವು ಯಾವ ಕೇಕ್ ಮಾಡ್ತಾ ಇದ್ದೀವಿ ಇವಾಗ? ಪ್ಲಮ್ ಕೇಕ್. ಪ್ಲಮ್ ಕೇಕ್, ಓಕೆ. ಡ್ರೈ ಫ್ರೂಟ್ಸ್ ಪ್ಲಮ್ ಕೇಕ್. ಹ್ಮ್. ಇದು ಆರೆಂಜ್ ಜ್ಯೂಸ್, ಹ್ಮ್. ಇದು ಮಿಲ್ಕ್ ಪೌಡರ್, ಹಾಂ ಇದು ಡ್ರೈ ಫ್ರೂಟ್ಸ್, ಹಾಂ ಬಾದಾಮಿ ಮತ್ತೆ ಗೋಡಂಬಿ, ಹಾಂ ಇದು ಖರ್ಜೂರ, ಹಾಂ ಇದು ಬ್ಲ್ಯಾಕ್ ಅಂಡ್ ರೆಡ್ ಬೆರೀಸ್, ಹಾಂ ಇದು ಟೂಟಿ ಫ್ರೂಟಿ, ಹ್ಮ್. ಇದು ದ್ರಾಕ್ಷಿ. ಇದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು, ಹ್ಮ್. ವೆನಿಲಾ ಎಸೆನ್ಸಿಯಲ್, ಹ್ಮ್. ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಓಕೆ. ಶುಗರ್ ಸಿರಪ್, ಆಮೇಲೆ ಸೊ ನಾವು ಮಾಡ್ತಿರೋದು ಪ್ಲಮ್ ಕೇಕ್, ಫ್ರೂಟ್ ಪ್ಲಮ್ ಕೇಕ್. ಫ್ರೂಟ್ ಪ್ಲಮ್ ಕೇಕ್. ಥ್ಯಾಂಕ್ ಯು, ಮಾಡೋಣ. ಇದ್ರ ಜೊತೆಗೆ ಪ್ಲಮ್ ಕೇಕ್ಗೆ ಮಸಾಲೆ ಪದಾರ್ಥಗಳು ಬೇಕು. ಚಕ್ಕೆ ಇದೆ, ಲವಂಗ, ಏಲಕ್ಕಿ, ಜಾಜಿಕಾಯಿ, ಮೆಣಸು, ಈ ಎಲ್ಲ ಮಸಾಲೆ ಪದಾರ್ಥ ಬೇಕು. ಜೊತೆಗೆ ಹಾಲು ಕೂಡ ಬೇಕಾಗತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನ ನೆನೆ ಹಾಕ್ಕೋಬೇಕು. ಖರ್ಜೂರ, ಡೇರೀಸ್, ಈ ಒಂದು ಕೇಕ್ ಮಾಡೋಕ್ಕೆ ನಮಗೆ ಸಕ್ಕರೆ ಪಾಕ ಬೇಕು ಅಥವಾ ಶುಗರ್ ಸಿರಪ್ ಬೇಕು. ಅದಕ್ಕಾಗಿ ನಾವು ಒಂದು ಬೌಲಷ್ಟು ಸಕ್ಕರೆ ಹಾಕಿದ್ವಿ. ಸಕ್ಕರೆಯನ್ನು ನೋಡ್ಕೊಂಡು ಹಾಕಬೇಕಾಗತ್ತೆ, ಯಾಕಂದರೆ ಜ್ಯೂಸಲ್ಲೂ ಸಕ್ಕರೆ ಇರುತ್ತೆ ಆ್ಯಂಡ್ ಫ್ರೂಟ್ಸಲ್ಲೂ ಸಕ್ಕರೆ ಇರುತ್ತೆ, ಅಂದರೆ ಸ್ವೀಟ್ ಇರುತ್ತೆ. ಹಾಗಾಗಿ 2 ಸ್ಪೂನು ವಾಟರ್ ಹಾಕ್ಕೊಂಡ್ವಿ ಸಕ್ಕರೆ ಮೆಲ್ಟ್ ಹಾಕೋಕ್ಕೋಸ್ಕರ. ಇದು ಸಾಲಲ್ಲ, ನೀವು ಮತ್ತೆ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಬಿಗಿನಿಂಗಲ್ಲಿ 2 ಸ್ಪೂನ್ ಹಾಕ್ಕೊಂಡು ಸಕ್ಕರೆಯನ್ನು ಕರಗಿಸ್ಕೊಂಡ್ವಿ. ಆಮೇಲೆ ನಿಮಗೆ ಇನ್ನೂ ನೀರು ಬೇಕಾಗತ್ತೆ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಒಂದು ಲೆವೆಲ್ಗೆ ಬರೋ ಥರ ಸಕ್ಕರೆನ ಕರಗಿಸ್ಕೊಳ್ಳಿ. ರೆಡಿ ಆಗಬೇಕು ನೋಡಿ. ಈ ಥರ ಪಾತ್ರೆ ತಗೊಂಡು ಇವಾಗ ಒಂದು ಕಪ್ ಸೋಸ್ಕೋಬೇಕಾಗುತ್ತೆ, ಸ್ಟ್ರೈನ್ ಮಾಡ್ಕೋಬೇಕು. ಲಮ್ಸ್ ಇರಬಾರ್ದು, ಲಮ್ಸ್ ಇರಬಾರ್ದು ಅಂತ. ಅದು ತಿಳಿ ತಿಳಿ ಹುಡಿ ಹುಡಿಯಾಗಿರಬೇಕು. ಒಂದು ದೊಡ್ಡ ಕಪ್ಪು ಮೈದಾ, ಹ್ಮ್. ಅದರ ಅರ್ಧ ಕಪ್ಪು ಮಿಲ್ಕ್ ಪೌಡರ್, ಹಾಲ್ ಪೌಡರ್, ಮಿಲ್ಕ್ ಪೌಡರ್, ಸ್ಪೂನು ಬೇಕಿಂಗ್ ಪೌಡರ್, ಬೇಕಿಂಗ್ ಪೌಡರ್ ಅರ್ಧ ಸ್ಪೂನು, ಅರ್ಧ 1 ಟೀ ಸ್ಪೂನ್, 1 ಟೀ ಸ್ಪೂನ್, ಮತ್ತೆ ಅರ್ಧ ಟೀ ಸ್ಪೂನ್ ಸೋಡಾ, ಅಡುಗೆ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ. ಹೀಗೆ ಲಮ್ಸ್ ಬರದೇ ಇರೋ ಹಾಗೆ ಸ್ಟ್ರೈನ್ ಮಾಡ್ಕೋಬೇಕು. ಪ್ಲಮ್ ಕೇಕಿಗೆ ಸ್ವಲ್ಪ ಮಸಾಲೆ ಪದಾರ್ಥಗಳು ಬೇಕು. ಅದರಲ್ಲಿ ಚಕ್ಕೆ ಇದೆ, ಏಲಕ್ಕಿ ಇದೆ, ಮೆಣಸು, ಲವಂಗ, ಜಾಜಿಕಾಯಿ. ಇದನ್ನ ನಾವೇನ್ ಮಾಡ್ತೀವಿ, ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿರೋ ಈ ಮಸಾಲ ಪದಾರ್ಥ ಕೂಡ ನಾವು ಸೋಸ್ಕೋಬೇಕಾಗತ್ತೆ, ಯಾಕಂದ್ರೆ ಅದ್ರಲ್ಲಿ ಕೂಡ ಲಮ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ಇದು 2 ಅವರ್ ನೆನೆಸಿರೋ 1.5 ಅವರ್ ನೆನೆಸಿಟ್ಟಂತ ಡ್ರೈ ಫ್ರೂಟ್ಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತೇವೆ. ಈಗ ಪಾತ್ರೆಲಿ ಇಟ್ಕೊಂಡಿದ್ವಲ್ಲ ಆ ಹಾಲನ್ನು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡ್ಕೊಂಡ್ವಿ. ಇವಾಗ ತಣ್ಣಗಾಗಿರೋ ಸಿರಪ್, ಶುಗರ್ ಸಿರಪ್ ಹಾಕಿ ಕಲಿಸ್ಕೋಬೇಕು. ಅಷ್ಟು ಹಾಕ್ಲಿಲ್ವಾ? ಇಲ್ಲ, ಯಾಕಂದರೆ ಆಲ್ರೆಡಿ ಜ್ಯೂಸಲ್ಲಿ ಫ್ರೂಟ್ಸಲ್ಲಿ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಹಾಕ್ಕೋಬೇಕು. ವೆನಿಲಾ ಎಸೆನ್ಸ್ 1 ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕಿ. ಸಾಧ್ಯವಾದಷ್ಟು ಇಲ್ಲಿ ದಪ್ಪದಿರುವಂತಹ ಪ್ಯಾನ್ ಯೂಸ್ ಮಾಡಿ, ಯಾಕಂದರೆ ನಾವಿಲ್ಲಿ ನೀರನ್ನು ಆ್ಯಡ್ ಮಾಡಲ್ಲ. ಓವೆನಲ್ಲಿ ಬೇಯಿಸಿರುವ ರೀತಿಯಲ್ಲಿ ಬೇಯಿಸಬೇಕಾಗತ್ತೆ. ನೀವು ದಪ್ಪ ಫ್ಯಾನ್ ತೊಗೊಂಡ್ರೆ ಒಳ್ಳೆಯದು. ಈ ರೀತಿ ಸ್ಟ್ಯಾಂಡ್ ಇಟ್ಟು ಆ ಸ್ಟ್ಯಾಂಡ್ ಮೇಲೆ ನಾವು ಪಾತ್ರೆ ಇಟ್ಟು ಬೇಯಿಸೋದು. ಬಟರ್ ಪೇಪರ್ ಇರುತ್ತೆ, ಅದಕ್ಕೆ ಯಾವ ಸೈಜ್ ಇರಬೇಕು ಆ ಸೈಜ್ ಪಾತ್ರೆ ತಗೊಳ್ರಿ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಅದನ್ನು ಹಾಕ್ತೀನಿ. ನಾವಿಲ್ಲಿ ಹಾಕಿದ್ದು ಬಟರ್ ಪೇಪರ್, ಯಾಕಂದರೆ ಕೇಕ್ ಅದಕ್ಕೆ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಕೆಳಗಡೆ ಬಟರ್ ಪೇಪರ್ ಹಾಕಿ ಸ್ಲರ್ರಿಯನ್ನು ಈ ರೀತಿ ಹಾಕಿದ್ದು. ಕೇಕ್ ಸೈಜ್ ಸ್ಲರ್ರಿ ರೆಡಿ. ಪ್ಯಾನ್ ಮೇಲಿರೋ ಸ್ಟ್ಯಾಂಡ್ ಮೇಲೆ ಈ ಸ್ಲರ್ರಿ ಹಾಕಿರುವಂತಹ ಪಾತ್ರೆನ ಇಡಬೇಕು. ಇಟ್ಬಿಟ್ಟು ನೀಟಾಗಿ ಮುಚ್ಚಬೇಕಾಗತ್ತೆ, ಯಾಕಂದರೆ ಹಬೆ ಹೊರಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನೀಟಾಗಿ ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ಭಾರ ಇಟ್ಟರೆ ಬೆಟರು. ನಾವಿಲ್ಲಿ ಕುಟ್ಟಾಣಿಯನ್ನು ಇಟ್ಬಿಟ್ಟು ಪ್ರಯೋಗ ಮಾಡಿದ್ದು. ಜೊತೆಗೆ ಎಡಿಷ್ನಲ್ ಆಗಿ ಒಂದು ಕಲ್ಲನ್ನು ಕೂಡ ಇಟ್ವಿ. ಅರ್ಧ ಗಂಟೆ ಇಟ್ಟಿದ್ದೀವಲ್ಲ. ಹಾಫ್ ಅನ್ ಅವರ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು. ವಾವ್, ಕೇಕ್ ಈಸ್ ರೆಡಿ. ಅದೇನ್ ಚೆಕ್ ಮಾಡ್ತಿದ್ದೀರಾ ವಿದ್ಯಾ? ಇದು ಅಂಟ್ಕೊಂಡಿಲ್ಲ ಅಂದ್ರೆ ಬೆಂದಿದೆ ಅಂತ ಅರ್ಥ. ಸೊ ಅದು ಹೇಗೆ ನೀವು ಫೀಲ್ ಮಾಡ್ತೀರಾ? ಅಂಟ್ಕೊಂಡಿದೆ ಇಲ್ಲ ಅಂಟ್ಕೊಂಡಿಲ್ವಲ್ಲ. ಓಕೆ ಹಿಟ್ಟು ಅಂಟ್ಕೊಂಡಿಲ್ಲ ಅಂದ್ರೆ ಬೆಂದಿಲ್ಲ ಅಂತ ಅರ್ಥ. ಕೇಕ್ ರೆಡಿ. ವಾವ್, ಕೇಕ್ ರೆಡಿ. ಫೈನಲಿ ನಾವು ಅಂದ್ಕೊಂಡಂಗೆ ಎಗ್ಲೆಸ್ ಕೇಕ್ ರೆಡಿ ಆಯಿತು. ಈ ರೀತಿ ಮಾಡೋದ್ರಿಂದ ಮನೇಲಿ ಎಗ್ ತಿಂದೇ ಇರೋರು ಕೂಡ ಕೇಕ್ನ ತುಂಬ ಖುಷಿಯಾಗಿ ತಿಂತಾರೆ, ಯಾಕಂದರೆ ಹೋಮ್ ಮೇಡ್ ಆಗಿರುತ್ತೆ ಅಂತ. ಡೆಕೋರೇಟ್ ಮಾಡೋಣ ಅಂತ ನಾವು ಒಂದಿಷ್ಟು ಚಾಕ್ಲೇಟನ್ನು ಹಾಕೋಣ ಅಂತ ಡೈರಿ ಮಿಲ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಅದ್ರ ಮೇಲೆ ಸವರಿದ್ವಿ. ಅದಾದಮೇಲೆ ಸ್ವಲ್ಪ ಸಕ್ಕರೆ ಪೌಡ್ರು ಕೂಡ ಹಾಕಿದ್ವಿ. ಸಕ್ಕರೆ ಪೌಡ್ರು ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ, ಯಾಕಂದರೆ ಕೆಲವೊಬ್ಬರಿಗೆ ಸಕ್ಕರೆ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ, ಜಾಸ್ತಿ ಆಗಿಬಿಡುತ್ತೆ ಅಂತ. ಸೊ ನಾವಿಲ್ಲಿ ಡೆಕೋರೇಟ್ ಮಾಡೋಣ ಅಂತ ಹಾಕೋಕ್ಕೆ ಟ್ರೈ ಮಾಡಿದ್ವಿ ಸಕ್ಕರೆ ಪೌಡ್ರ್ ಅಷ್ಟೇ, ಬಟ್ ಅದು ಹೊರತಾಗಿ ಚೆನ್ನಾಗಿತ್ತು ಕೇಕು.